ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ದೇವಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ಮತ್ತು ಇವತ್ತು ನಾನು ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಈ ಒಂದು ಎಲೆಯನ್ನು ಸೇವಿಸುವುದರಿಂದ ಮುಖದ ಹೊಳಪು ಹೆಚ್ಚುತ್ತದೆ, ಕೂದಲು ಬೆಳ್ಳಗಾಗುವುದಿಲ್ಲವಂತೆ ಅಂತ ಇದೆ. ಬಟ್ ಇದು ನಿಮಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಪ್ಲೀಸ್ ನನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ. ಕೂದಲು ಬೆಳ್ಳಗಾಗುವುದು, ಮುಖಕ್ಕೆ ಹೊಳಪು ನೀಡುವುದು. ಹಾಗಾಗಿ ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಬೇಕಾದರೆ ಈ ಒಂದು ಎಲೆಯನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ. ನಿಮ್ಮ ಮುಖ ಹೊಳಪು ಕಳೆದುಕೊಳ್ಳುತ್ತಿದೆಯಾ? ಕೂದಲು ಬೂದು ಬಣ್ಣಕ್ಕೆ ತಿರುಗುತ್ತಿದೆಯಾ? ನಿಮ್ಮ ಜೀರ್ಣಕ್ರಿಯೆಯು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆಯಾ? ಹಾಗಿದ್ದಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಒಂದು ಎಲೆಯು ನಿಮಗೆ ಅದ್ಭುತಗಳನ್ನು ಮಾಡಬಹುದು. ನಮ್ಮ ಅಡುಗೆ ಮನೆಯ ತೋಟದಲ್ಲಿ ನಾನಾ ಔಷಧಿಯ ಗುಣಗಳನ್ನು ಹೊಂದಿರುವ ಹಲವಾರು ಗಿಡಮೂಲಿಕೆಗಳ ಮಸಾಲೆಗಳು, ಎಲೆಗಳು ಮತ್ತು ಹೂವುಗಳನ್ನು ಒಳಗೊಂಡಿರುತ್ತವೆ. ಅವುಗಳನ್ನು ಸರಿಯಾಗಿ ಸೇವಿಸುವುದರಿಂದ ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು. ಅಂಥ ಗಿಡಮೂಲಿಕೆಗಳಲ್ಲಿ ಕರಿಬೇವು ಕೂಡ ಒಂದು. ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಅವು ಚರ್ಮ, ಕೂದಲು ಮತ್ತು ಜೀರ್ಣಕ್ರಿಯೆಗಳಂಥ ವಿಶೇಷವಾಗಿ ಪ್ರಯೋಜನಗಳನ್ನು ನೀಡುತ್ತದೆ. ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಅವುಗಳನ್ನು ನಿಮ್ಮ ಆಹಾರದಲ್ಲಿ ಹೇಗೆ ಸೇರಿಸಿಕೊಳ್ಳಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸಿಕೊಳ್ಳುತ್ತೀನಿ. ಇದು ಚರ್ಮ, ಕೂದಲು ಮತ್ತು ಕರುಳಿನ ಆರೋಗ್ಯಕ್ಕೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಕೂದಲಿನ ಬೆಳವಣಿಗೆ ಸುಧಾರಿಸುವುದಲ್ಲದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತದೆ, ಚರ್ಮವನ್ನು ಹೊಳಪುಗೊಳಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ನಿರ್ಮೀಗೊಳಿಸುತ್ತದೆ. ಕೂದಲಿಗೆ ಹೇಗೆ ಸಹಾಯಕಾರಿ ಅಂತ ನಿಮಗೆ ಇದು ಕೂಡ ತಿಳಿಸಿಕೊಡ್ತೀನಿ. ಆಯುರ್ವೇದದ ಪ್ರಕಾರ ಕರಿಬೇವು ಕೂದಲಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಅವು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಮತ್ತು ಅಕಾಲಿಕ ಬೂದು ಬಣ್ಣವನ್ನು ತಡೆಯುತ್ತವೆ. ಕರಿಬೇವು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ, ನೆತ್ತಿಯನ್ನು ಪೋಷಿಸುತ್ತದೆ ಮತ್ತು ತಲೆಹೊಟ್ಟು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ದೇಹದ ಶಕ್ತಿ ಹೆಚ್ಚಿಸುತ್ತದೆ. ಅದು ಕೂಡ ನಿಮಗೆ ಹೇಳ್ತೀನಿ. ನೀವು 7-8 ಕರಿಬೇವು ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ತುಂಬಾ ಒಳ್ಳೆಯದು. ಇದು ಕರಿಬೇವಿನ ಎಲೆಗಳು ಸೇವಿಸುವುದರಿಂದ ಚರ್ಮ, ಕೂದಲು ಮತ್ತು ಕರುಳಿನ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ನೋಡಿ, ನಾವು ಕರಿಬೇವು ದಿನನಿತ್ಯ ಸೇವಿಸೋದ್ರಿಂದ, ಆಮೇಲೆ ಈ ಥರ ನಾವು ಸೇವಿಸೋದ್ರಿಂದ ಚರ್ಮ ಮತ್ತು ಎಲ್ಲದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಅಷ್ಟೇ ಕರಿಬೇವನ್ನ ತಪ್ಪದೆ ಊಟದಲ್ಲೋ ಅಥವಾ ಯಾವ ಥರದಲ್ಲೂ ಬೇಕಾದರೂ ನಮ್ಮ ದೇಹಕ್ಕೆ ಇದು ಅಂದರೆ ಪ್ರಯೋಜನವಾಗುತ್ತದೆ. ಅದಕ್ಕೋಸ್ಕರ ಕರಿಬೇವನ್ನ ದಿನನಿತ್ಯ ಊಟದಲ್ಲಿ ಸೇವಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಬಾಯ್.